ಒಂದು ವರ್ಷ ಆದ್ಮೇಲೆ ಉಡುಪಿ ಶ್ರೀಕೃಷ್ಣನ್ ದರ್ಶನ ಮಾಡಕ್ ಬಂದ. ಉಡುಪಿಲಿ ಇಳ್ಕೊಂಡ ತಕ್ಷಣನೇ ನನಗೆ ಡಿಫ್ರೆಂಟ್ ಆಗಿ ಅನ್ಸಿದೇನಪ್ಪ ಅಂತಂದ್ರೆ ಇಲ್ಲಿ ಓಲಾ ಉಬರ್ ಏನು ಇರಲ್ರಿ. ಕ್ಯೂನಾಗ ನಿಂತ್ಕೊಂಡು ಆಟೋ ಬುಕಿಂಗ್ ಮಾಡ್ಕೋಬೇಕು. ನಾ ಪರ್ಸನಲಿ ವರ್ಷಕ್ಕೊಂದ್ಸರ್ತಿ ಯಾವ್ದೋ ಒಂದ್ ದೇವ್ರ ಗುಡಿ ವಿಸಿಟ್ ಮಾಡ್ತೀನಪ್ಪ ಅಂತಂದ್ರೆ ಉಡುಪಿ ಶ್ರೀಕೃಷ್ಣ ವಿಸಿಟ್ ಮಾಡ್ತೀನಿ. ಏನೋ ಗೊತ್ತಿಲ್ಲ ನೋಡ್ರಿ, ನನಗೆ ಉಡುಪಿಗೆ ಬಂದು ಶ್ರೀಕೃಷ್ಣನ್ ದರ್ಶನ ಮಾಡ್ಕೊಂಡಪ್ಪ ಅಂತಂದ್ರೆ ಎನರ್ಜಿ ಬಹಳ ಹೈ ಫೀಲ್ ಅನ್ನಿಸ್ತದ. ಮತ್ತ ಮುಂದೆ ಏನೋ ಒಂದು ಯೋಚನೆಗಳು ಹೊಸದಾಗ ಸ್ಟಾರ್ಟ್ ಮಾಡ್ಲಕ್ ಬಹಳಷ್ಟು ಹುಮ್ಮಸ್ ಬರ್ತದ. ನನ್ನ ದಿನನಿತ್ಯದ ಜೀವನದ ಬಿಸಿ ಲೈಫ್ ಸ್ಟೈಲ್ ಶೆಡ್ಯೂಲ್ ಒಳಗ ನಾ ಅರ್ಥ ಮಾಡ್ಕೊಳಕ ಬಹಳ ಟೈಮ್ ಕಡಿಮೆ ಸಿಗ್ತದ. ಈ ತರ ಒಬ್ಬೊಬ್ನೇ ನನ್ನ ಫೇವ್ರೇಟ್ ಪ್ಲೇಸ್ಗಳಿಗೆ ಹೋಗಿ ಸ್ವಲ್ಪ ಹೊತ್ತು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡನಪ್ಪ ಅಂತಂದ್ರೆ ಮನ್ಸ್ ಬಹಳ ಹಗುರ ಅನ್ನಿಸ್ತದ ನೋಡ್ರಿ. ಮುಂಜಾನೆ ಅರ್ಲಿ ಮಾರ್ನಿಂಗ್ ಜಲ್ದಿ ಬಂದು ಫ್ರೆಶ್ ಅಪ್ ಆಗಿ, ಜನ ಏನ್ ಜಾಸ್ತಿ ಇರ್ಲಿಲ್ರಿ, ಹಂಗಾಗಿ ದರ್ಶನ ಆರಾಮಾಗಿ ಆಯ್ತು. ದರ್ಶನ ಮುಗಿಸ್ಕೊಂಡು ಮಿತ್ರ ಸಮಾಜ ಒಳಗೆ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ನೆಕ್ಸ್ಟ್ 2 days ನಾ ಯಾವ ಕಡೆ ಹೊಂಟೀನಿ ಅಂತೇಳಿ ಪಾರ್ಟ್ 2 ವಿಡಿಯೋದಾಗ ಹೇಳ್ತೀನಿ. ವಿಡಿಯೋಸ್ ಬಹಳ ಇಂಟ್ರೆಸ್ಟಿಂಗ್ ಇರ್ತಾವ. ಗುಲ್ಬರ್ಗದಿಂದ ಲಾಂಗ್ ಡ್ರೈವ್ ಮಾಡ್ಕೊಂಡು ನಮ್ ಬಾಯ್ಸ್ ಈ ಕಡೆ ಯಾಕೆ ಬಂದ್ರು ಅನ್ನೋದು ನೆಕ್ಸ್ಟ್ ವ್ಲಾಗ್ ನಾಗ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಲಿವರೆಗೂ ಅಕೌಂಟಿಗೆ ಫಾಲೋ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.